ಜನ ಹೆಣ್ಮಕ್ಳು ಮನೇಲಿ ಬ್ಲೌಸ್ ಸ್ಟಿಚ್ ಮಾಡ್ತಾರೆ. ಅವರಿಗೆ ಬ್ಲೌಸ್ ಮೆಜರ್ಮೆಂಟು ಯಾವ ಥರ ತಗೊಳ್ಳೋದು ಅನ್ನೋದು ಬಿಗಿನರ್ಸ್ಗೆ ಗೊತ್ತಿರಲ್ಲ. ಬಾಡಿ ಮೆಜರ್ಮೆಂಟ್ ಬಿಟ್ಟು ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡೋದು ಅನ್ನೋದನ್ನ ಇವತ್ತು ನೋಡಿ. ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಬೇಕಂದ್ರೆ ಫಸ್ಟ್ ಬಟನ್ ಹಾಕಿ ಈ ಥರ ಶೋಲ್ಡರ್ ಚೆಕ್ ಮಾಡಬೇಕು. ಈಗ ಇಲ್ಲಿಂದ ಈ ಥರ ಚೆಕ್ ಮಾಡಬೇಕು. ಎಷ್ಟು ಇಂಚ್ ಇದೆ? 10.5 ಇಂಚ್ ಇದೆ. ಇದನ್ನು ನೀವು 11 ಇಂಚು ತಗೋಬೇಕು. ಹಾಫ್ ಇಂಚ್ ಸ್ಟಿಚಿಂಗ್. ಬ್ಲೌಸು ಫುಲ್ ಲೆಂತ್ ಇಲ್ಲಿ ಸ್ಟಿಚಿಂಗ್ ಕಾಣ್ತಾ ಇದೆಯಲ್ಲ, ಈ ಲೆಂತಿಂದ ಹಿಡಿದು ಈ ಥರ ಕೆಳಗಡೆ ಎಷ್ಟಿದೆ? ಇದು 15 ಇಂಚ್ ಇದೆ. ಸೊ 15 ಇಂಚ್ ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್. ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಬೇಕಂದ್ರೆ ಈ ಫಸ್ಟ್ ಬಟನ್ನಿಂದ ಹಿಡಿದು ಆರ್ಮ್ ಹೋಲ್ ಸೆಂಟರ್ ತನಕ ಈ ಥರ ಚೆಕ್ ಮಾಡಬೇಕು. ಇದು 10 ಇಂಚ್ ಇದೆ. ಅವರು ಇನ್ ಕೇಸ್ ತುಂಬ ಬಸ್ಟಿ ಇದ್ದಾರೆ ಅಂದರೆ ನೀವು ಈ ಥರನೂ ಮೆಜರ್ಮೆಂಟ್ ಚೆಕ್ ಮಾಡ್ಬೋದು. ಇಲ್ಲಿ ಮಿಡಲ್ ಬಟನ್ ಇದೆ ಅಲ್ಲ, ಈ ಬಟನ್ನಿಂದ ಹಿಡಿದು ಈ ಥರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಎರಡೂ ನಿಮಗೆ ಸೇಮ್ ಮೆಜರ್ಮೆಂಟ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 10.5. ವೇಸ್ಟ್ ಮೆಜರ್ಮೆಂಟ್ ಇದು ಫಸ್ಟ್ ಹುಕ್ ಬಟನ್ ಏನಿದೆ ಅಲ್ಲ, ಇಲ್ಲಿಂದ ಹಿಡಿದು ಈ ಥರ ಚೆಕ್ ಮಾಡಿ ಎಷ್ಟು ಬರುತ್ತೆ ಹೇಳಿ. ಇದು ನೆಕ್ಸ್ಟ್ ಹುಕ್ ಐ ತನಕ ಎಲ್ಲಿ ಬರುತ್ತೆ ಹೇಳಿ? ಇದು 13.5. ಇದು ವೇಸ್ಟ್ ಇದೆ 13.5. ಹಿಂಗೆ ನೀಟಾಗಿ ಸ್ಟ್ರೆಚ್ ಮಾಡಿ ಮೆಜರ್ಮೆಂಟ್ ತಗೊಳ್ಳಿ. ಫ್ರಂಟ್ ನೆಕ್ ಮೆಜರ್ಮೆಂಟು ಇಲ್ಲಿ ಶೋಲ್ಡರ್ ಪಾರ್ಟಿಂದ ಇಲ್ಲಿ ಈ ಥರ ಹಿಡ್ಕೊಂಡು ಎಷ್ಟಿದೆ ಹೇಳಿ? 8 ಇಂಚ್ ಇದೆ. ಸೊ ಇವ್ರದ್ದು ಫ್ರಂಟ್ ನೆಕ್ಕು 8 ಇಂಚ್. ಬ್ಯಾಕ್ ನೆಕ್ಕು ಇದೇ ಥರ ಶೋಲ್ಡರಿಂದ ಹಿಡಿದು ಈ ಥರ ಸ್ಟ್ರೇಟಾಗಿ ಚೆಕ್ ಮಾಡಿ ಬ್ಯಾಕ್ ನೆಕ್ ಎಷ್ಟು ಬರ್ತಾ ಇದೆ ಹೇಳಿ? 9 ಇಂಚ್. 9.5 ಬರುತ್ತೆ. ಸೊ ನೀವು 9.5 ಇಂಚ್ ಕನ್ಸಿಡರ್ ಮಾಡ್ಬೋದು. ಸ್ಲೀವ್ಸು ಶೋಲ್ಡರ್ ಇಲ್ಲಿ ಸ್ಟಿಚ್ ಮಾಡಿದ್ದಿದೆ ಅಲ್ಲ, ಇಲ್ಲಿಂದ ಹಿಡಿದು ಈ ಥರ ಫುಲ್ ಲೆಂತ್ ಚೆಕ್ ಮಾಡಿ ಎಷ್ಟಿದೆ ಹೇಳಿ? 10 ಇಂಚ್ ಇದೆ. ಈ ಸ್ಟಿಚಿಂಗ್ ಮಾರ್ಜಿನ್ ಈ ಥರ ಸ್ಟ್ರೆಚ್ ಮಾಡಿ ಸ್ಲೀವ್ಸ್ ರೌಂಡ್ ಮೆಜರ್ಮೆಂಟ್ ತೊಗೊಳ್ಬೇಕು. ಇಲ್ಲಿಂದ ಹಿಡಿದು ಇಲ್ಲಿ ತನಕ ನಿಮಗೆ ಕಾಣ್ತಾ ಇರಬೇಕಲ್ಲ, 5.25 ಇದೆ. ಅಂದರೆ ಟೋಟಲ್ ಮಾಡಿದ್ರೆ ಇದು 10.5 ಆಗುತ್ತೆ. ಆರ್ಮ್ ಹೋಲ್ ಮೆಜರ್ಮೆಂಟು ಈ ಥರ ಸ್ಟ್ರೆಚ್ ಮಾಡಿ ಈ ಥರ ಟೇಪ್ನ ಇದೇ ಥರ ತಿರುಗಿಸ್ಕೊಳ್ಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟಿದೆ ಇದ್ರ ಮೆಜರ್ಮೆಂಟು ಅಂತ. ಎಷ್ಟು ಕಾಣ್ತಾ ಇದೆ ನಿಮಗೆ? ಇದು 9.25. ಅಂದರೆ ಎಷ್ಟಾಯಿತು? ಟೋಟಲ್ ಆರ್ಮ್ ಹೋಲ್ ಏನಿದೆ ಅಲ್ಲ, ಅದು 18.5 ಇದೆ ಇವ್ರದ್ದು ಆರ್ಮ್ ಹೋಲ್. ನೆಕ್ಸ್ಟ್ ಬೈಸೆಪ್ಸ್ ಮೆಜರ್ಮೆಂಟು. ಎಷ್ಟೋ ಜನ ಬೈಸೆಪ್ಸ್ ಮೆಜರ್ಮೆಂಟು ತಗೊಳ್ಳೋದೇ ಇಲ್ಲ. ವಿಡಿಯೋನ ಸ್ವಲ್ಪ ನೀಟಾಗಿ ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲಿಂದ ಇಲ್ಲಿಗೆ 4 ಇಂಚು. 4 ಇಂಚ್ ಆದಮೇಲೆ ನೀವು ಟೇಪ್ನ ಇದೇ ಥರ ಟರ್ನ್ ಮಾಡಿಕೊಂಡು ಈ ಥರ ಚೆಕ್ ಮಾಡಿ ಎಷ್ಟಿದೆ ಹೇಳಿ? ಇದು ಈಗ 15 ಇಂಚ್ ಇದೆ. ಇವ್ರದ್ದು ಬೈಸೆಪ್ಸ್ ಎಷ್ಟು ಬರುತ್ತೆ? 15 ಇಂಚ್. 14.5 ಅಂದರೂ ನಡೆಯುತ್ತೆ. ನೆಕ್ಸ್ಟ್ ಮೆಜರ್ಮೆಂಟು ಅಪೆಕ್ಸ್ ಟು ಅಪೆಕ್ಸ್. ಅಪೆಕ್ಸ್ ಟು ಅಪೆಕ್ಸ್ ಅಂದರೆ ಈ ಮಿಡ್ಲ್ ಪಾರ್ಟ್ ಏನಿದೆ ಅಲ್ಲ, ಮೇನ್ ಟಕ್ಸು, ಆ ಟಕ್ಸಿಂದ ನಿಮ್ಮ ಹುಕ್ಕಿಂದು ಪಾರ್ಟ್ ಏನು ಬರುತ್ತಲ್ಲ ಅಲ್ಲಿ ತನಕ ಎಷ್ಟು ಮೆಜರ್ಮೆಂಟ್ ಇಡಬೇಕು ಅನ್ನೋದನ್ನು. ಈಗ ಇದು ಎಷ್ಟಿದೆ ಹೇಳಿ? ಇದು 4 ಇಂಚ್ ಇದೆ. ಅಪೆಕ್ಸ್ ಟು ಅಪೆಕ್ಸ್ ಟೋಟಲ್ ಅಂದರೆ 8 ಇಂಚ್ ಬರುತ್ತೆ. ಹಾಫ್ ಸೈಡ್ ನೀವು ಚೆಕ್ ಮಾಡಿದ್ರೆ 4 ಇಂಚ್ ಬರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿರಬೇಕು ಅನ್ಕೊತೀನಿ.